ಅಮ್ಮ ನಿಂಗೋಸ್ಕರ ಈ ಕಾಲುಂಗ್ರನ ತಗೊಂಬಂದಿದ್ದಾರೆ. ಪೂಜೆಗೆ ಬರೋಕ್ಕೂ ಮುಂಚೆ ನಿನ್ ಕಾಲಿಗೆ ಹಾಕ್ಸಿ ಕರ್ಕೊಂಬಾ ಅಂದ್ರು. ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ನು ನೀನ್ ನನಗ್ ಸಿಕ್ಕಿದ್ಯಾ ಅನಿರುದ್ಧ್. ಆ ಶಬ್ದ ಕೇಳಿಸ್ಕೊಂಡ್ಯಾ ಪುಣ್ಯ? ಹೆಂಡತಿ ಎಲ್ಲಿದ್ದಾಳೆ ಅಂತ ಗಂಡಂಗ್ ಗೊತ್ತಾಗಕ್ಕೋಸ್ಕರ ಅದನ್ನ ಹಾಕೊಳ್ಳೋದು. ಅಯ್ಯೋ, ಅರ್ಥ ಆಗ್ಲಿಲ್ವಾ? ನಾನೀಗ ಬೆಡ್ರೂಮಲ್ಲಿ ಇದ್ದೀನಿ. ನಂಗೆ ನಿನ್ನ ಮುದ್ದು ಮಾಡ್ಬೇಕು ಅನ್ಸುತ್ತೆ. ಆದ್ರೆ ನೀನೆಲ್ಲಿದ್ಯೋ ನಂಗೆ ಗೊತ್ತಿಲ್ಲ. ಅವಾಗೇನ್ ಮಾಡ್ಲಿ? ನೀನ್ ಹೀಗೆ 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 ನಡ್ಕೊಂಬರ್ತಾ ಇದ್ರೆ ನಿನ್ ಹೆಜ್ಜೆ ಶಬ್ದ ಕೇಳಿಸ್ಕೊಂಡು ಬಂದ್ ನಿನ್ನ ಮುದ್ದು ಮಾಡ್ಬೇಕು ಅಂತ. ಅಪ್ಪ ಅನಿರುದ್ಧ್, ನಿನ್ ಹುಚ್ಚನ್ನ ಶಾಸ್ತ್ರಗಳ ಮೇಲೆ ಹೇರ್ಬೇಡ. ಗೊತ್ತಿಲ್ದೇರೋರು ಕೇಳಿಸ್ಕೊಂಡ್ರೆ ನಿಜ ಅನ್ಕೋತಾರೆ. ಓ, ಕಾಲುಂಗ್ರ ಅದಕ್ಕೆಲ್ಲ ಹಾಕೊಳ್ಳೋದು. ಮತ್ಯಾಕೋ? ಆ ದೇವ್ರು ಮಾಡಿರೋ ಅದ್ಭುತವಾದ ಸೃಷ್ಟಿಲಿ ಮನುಷ್ಯನ್ ಹುಟ್ಟು ಒಂದು. ನಮ್ ಕಾಲಿನ ಬೆರಳಿನ ಹತ್ರ ಇರೋ ಒಂದು ನರ ಗರ್ಭಕೋಶದವರೆಗೂ ಸೇರಿರತ್ತೆ. ಕಾಲ್ ಬೆರಳುಗಳು ಪೂರ್ತಿಯಾಗಿ ನೆಲನ ತಾಕಕ್ಕಾಗದೇ ಇರೋದ್ರಿಂದ ಕಾಲುಂಗ್ರ ಹಾಕ್ತಾರೆ. ಅದರಿಂದ ಆಗೋ ಸಹಾಯದಿಂದ ಗರ್ಭಕೋಶನ ಆರೋಗ್ಯವಾಗಿಡತ್ತೆ. ನಿನ್ನಿಂದ ನಾನು ಕಲಿಬೇಕಾಗಿರೋ ತುಂಬಾ ಇದೆಯಲ್ಲ. ಅದಕ್ಕೆ ವಂಶಾಭಿವೃದ್ಧಿಗೋಸ್ಕರ ಹೊಸದಾಗಿ ಮದ್ವೆ ಆಗಿದ್ದಾದ್ಮೇಲೆ ಅತ್ತೆ ಅವ್ರ ಸೊಸೆಗೆ ಉಂಗ್ರ ಹಾಕ್ತಾರೆ. ಅಮ್ಮ, ಅಮ್ಮನವ್ರ ಅಲಂಕಾರ ಪೂರ್ತಿಯಾಗಿದೆ. ನೀವು ಹೇಳಿದಾಗೆ ಅನಿರುದ್ಧ್ ಮತ್ತೆ ಪುಣ್ಯ ಜೀವನದಲ್ಲಿ ಯಾವುದೇ ರೀತಿಯ ಆತಂಕ ಆಗಬಾರ್ದು ಅಂತ ಈ ಪೂಜೆನ ಮಾಡಿಸ್ತಾ ಇದೀವಿ. ಇನ್ನೂ 5 ಜನ ಮುತ್ತೈದೆಯರು ಬಂದ್ರೆ ಅವ್ರ ಮುಖಾಂತರನೇ ಪೂಜೆನ ಶುರು ಮಾಡಬಹುದು. ಇನ್ನೇನ್ ಬಂದ್ಬಿಡ್ತಾರೆ ಪುರೋಹಿತ್ರೆ. ಅಮ್ಮ, ಈ ಮನೇಲಿ ಪೂಜೆ ಇದೆ ಅಂತ ಎಲ್ರೂ ಮನೇಲೂ ಹೋಗಿ ಕರೆದ್ಬಿಟ್ಟು ಬಂದಿದ್ದೀನಿ. ಆದ್ರೆ ಪೂಜೆಗೆ ಯಾರು ಬರಲ್ಲ ಅಂತ ಹೇಳ್ತಿದ್ದಾರೆ. ಇದೇನಿದು? ಯಾಕೆ ಯಾರು ಬರಲ್ಲ ಅಂತ ಹೇಳ್ತಿದ್ದಾರೆ? ಅದೇ ಅಮ್ಮ, ಈ ಮನೇಲಿ ಏನೋ ಅನಿಷ್ಟ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾರು ಬರ್ತಾ ಇಲ್ಲ. ಅವ್ರಿಗೇನಾದ್ರೂ ಆಗ್ಬಿಡುತ್ತೋ ಅಂತ ಎಲ್ರೂ ಭಯ ಪಡ್ತಿದ್ದಾರೆ. ಅಮ್ಮ ತಾಯಿ, ಈಗ ಈ ವ್ರತ ಹೇಗ್ ನಡೆಯುತ್ತೆ? ಪುರೋಹಿತ್ರೆ, ಬೇರೆ ದಾರಿ ಏನಾದ್ರೂ ಇದೆಯಾ? ಒಂದ್ಸಲ ಅಮ್ಮನವರ ಪ್ರತಿಷ್ಠಾಪನೆ ಅಲಂಕಾರ ಆದ್ಮೇಲೆ ಪೂಜೆನ ಮಧ್ಯದಲ್ಲಿ ನಿಲ್ಸಿದ್ರೆ ಆ ತಾಯಿ ಕೋಪನ ನಾವು ತಡ್ಕೊಳ್ಳೋದಕ್ಕಾಗಲ್ಲ ಅಮ್ಮ. ಅಮ್ಮ, ನಾನು ಹೋಗಿ ತಗೊಂಡ್ ಬರ್ತೀನಿ. ಪೂಜೆ ನಡೆಯತ್ತೆ. ಒಳ್ಳೆ ಕೆಲಸ ನಡೀತಾ ಇದೆ ಅಂದ್ಮೇಲೆ ಅದನ್ನ ತಡೆಯೋದಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನಿಸ್ತಾ ಇರತ್ತೆ. ಹಾಗೆ ಅಂತ ನಾವು ಹೆಜ್ಜೆನ ಹಿಂದಕ್ಕೆ ಇಡಬಾರ್ದು. ಯಾವ ಶಕ್ತಿ ತಡೆದ್ರೂ ಈ ವ್ರತ ನಡೆಯತ್ತೆ. ನಾನು ಹೋಗಿ ಬರ್ತೀನಮ್ಮ. ಪುಣ್ಯ, ನಾನು ಬರ್ತೀನಿ. ಬೇಡ ಅನಿರುದ್ಧ್, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಹುಷಾರು.
ಮಾತನ್ ಕೇಳಿ. ಅಲ್ಲಿಗ್ ಬಂದ್ರೆ ಎಲ್ಲ ದರಿದ್ರ ಪಾಪ ನಮಗ್ ಸುತ್ಕೊಳತ್ತಮ್ಮ. ಈ ವ್ರತ ಮಧ್ಯದಲ್ಲೇ ನಿಂತ ಹೋದ್ರೆ ಅನಿಷ್ಟ ಅಮ್ಮ. ನಿಮ್ಮ ಕೈ ಮುಗಿತೀನಿ, ಇದೊಂದ್ಸಲ ಕೇಳಿ. ಅಯ್ಯೋ ಹೋಗಮ್ಮ ಸಾಕು. ಇದೊಂದ್ಸಲ ನನ್ ಮಾತ್ ಕೇಳಿ ಅಕ್ಕ. ನಿಮ್ ದರಿದ್ರ ಎಲ್ಲ ನಮ್ಗೆ ಅಂಟ್ಕೊಳತ್ತೆ. ನಾವೆಲ್ಲಿಗೂ ಬರಲ್ಲ, ಹೋಗಮ್ಮ.